ಇನ್ನು ಬಿಸಿಲಿನ ಬೇಗೆಯಲ್ಲಿ ನಿಂಬೆಹಣ್ಣಿನ ಬೆಲೆ ಹೆಚ್ಚಾಗಿದೆ. ನಿಂಬೆಹಣ್ಣಿನ ಪಾನಕ ಕುಡಿಯುವವರಿಗೆ ಬೆಲೆ ಏರಿಕೆ ಬಿಸಿ ಕೂಡ ತಟ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಸಲ 5 ರೂಪಾಯಿ ಹೆಚ್ಚಿಗೆ ಆಗಿರುವಂತದ್ದು. ಒಂದು ನಿಂಬೆಹಣ್ಣಿನ ಬೆಲೆ 10 ರೂಪಾಯಿ ಇದ್ದಿದ್ದು 15 ರೂಪಾಯಿಗೆ ಏರಿಕೆ ಆಗಿದೆ. ಒಳ್ಳೆ ಕ್ವಾಲಿಟಿ ನಿಂಬೆಹಣ್ಣಿನ ದರ ಅಂತೂ 20 ರೂಪಾಯಿ ಏರಿಕೆ ಆಗಿರುವಂತದ್ದು. ಇನ್ನು ಮೂಟೆ ಲೆಕ್ಕದಲ್ಲಿ 7,000 ಗಡಿ ದಾಟಿದೆ ನಿಂಬೆಹಣ್ಣಿನ ರೇಟ್. ಬೇಸಿಗೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುವಂತಹ ಹಿನ್ನೆಲೆ ಬೆಲೆ ಏರಿಕೆ ಆಗಿರುವಂತದ್ದು. ಈ ಬೇಸಿಗೆಯಲ್ಲಿ ನಿಂಬೆಹಣ್ಣಿನ ಬೆಲೆ ಏರಿಕೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿಂಬೆಹಣ್ಣಿನ ಪಾನಕ ಕುಡಿಯೋರಿಗೆ ಇದು ಶಾಕ್ ಅಂತ ಹೇಳ್ಬೋದು. ಬಿಸಿಲಿನ ಬೇಗೆಗೆ ನಿಂಬೆಹಣ್ಣಿನ ಅಂದ್ರೆ ಅದ್ರಲ್ಲಿ ಸಿಟ್ರಿಕ್ ಇರುತ್ತೆ, ಸಿಟ್ರಿಕ್ ಆಮ್ಲ ಇರುತ್ತೆ, ಅದೊಂದು ಕಡೆ. ಆದ್ರೆ ನಿಂಬೆಹಣ್ಣು ಅಂದ ತಕ್ಷಣ ಎಲ್ರಿಗೂ ಕೈಗೆಟುಕುವಂತ ಒಂದು ತಂಪು ಪಾನೀಯ ಅಂತ ಜನ ಅಂದ್ಕೊಂಡಿದ್ದು. ಆದ್ರೆ ಈಗ ನಿಂಬೆಹಣ್ಣಿನ ದರವನ್ನ ಕೇಳಿದ್ರೆ ಶಾಕ್ ಆಗ್ತಾ ಇರುವಂತದ್ದು ಜನ. ಅಷ್ಟೇ, ಆಮೇಲೆ ಹಿಡಿತಲ್ಲ ಟೈಮ್ ವ್ಯಾಪಾರ ಆಗುತ್ತೆ ಅಂದ್ರೆ ಕಾಸೆಲ್ಲ ಆಗಲ್ಲ. ಇವಾಗ ಕಡಿಮೆ ಬೆಲೆ. ಒಂದು ನಿಂಬೆನ ಹೆಂಗೆ 10 ರೂಪಾಯಿ, 8 ರೂಪಾಯಿ, 5 ರೂಪಾಯಿ ಹಂಗೆ ರೇಟ್ ಹೆಂಗಿದೆ ಹಂಗೆ. ಮುಗಿಯವರೆಗೂ ಒಂದೆರಡು ಇನ್ನೂ ಒಂದು 15-20 ದಿನ ಅಷ್ಟೇ ಕಡಿಮೆ ಆಗುತ್ತೆ. ಟೈಮ್ ವ್ಯಾಪಾರ ಆಗುತ್ತೆ ಅಂದ್ರೆ ಮಳೆ ಇಲ್ಲದ್ರೆ ಎಷ್ಟು ಬೆಲೆ ಆಗ್ತಾ ಇದೆ. ನಾವು 6,000, 7,000, 6,500, 5,000 ಇದೆ. ಐಟಮ್ ಹೆಂಗಿದೆ ಆ ಥರ ಇದೆ. ಐಟಮು ಚಿಕ್ಕದಾಗಿದ್ದರೆ 3 ರೂಪಾಯಿ ಬೀಳುತ್ತೆ, ದಪ್ಪದಾಗಿದ್ದರೆ 8 ರೂಪಾಯಿ ಒಂದು ಬೀಳುತ್ತೆ. ನಾವು ತೊಗೊಂಡು ಬಂದ ರೇಟ್ಗೆ ನಾವು ಮಾಡಿದ್ರೆ ನಮಗೆ ಗಿಟ್ಟಲ್ಲ. ನಾವು 10 ರೂಪಾಯಿ ದುಡಿಯೋಕ್ಕೆ ಮಾರ್ಕೆಟಲ್ಲಿ ಕೂತಿರೋದು. ಅದು ನಾವು ತಿಳಿದಿರೋರಿಗೆ ತಿಳಿದಿರೋರಿಗೆ ನಾವು 1 ರೂಪಾಯಿ 2 ರೂಪಾಯಿ ಕಡಿಮೆ ಕೊಡ್ತೀವಿ. ನಾವು ಬಿಟ್ಬಿಟ್ರೆ ನಮಗೆ ಲಾಭ ಏನೂ ಸಿಕ್ಕಲ್ಲ. ಅದರಿಂದ ನಮಗೆ ತುಂಬ ಬೆಲೆ ಆಗಿಂದ ಒಟ್ಟಿನಲ್ಲಿ ಬೇಸಿಗೆ ಮುಗಿಯೋವರೆಗೂ ನಿಂಬೆಹಣ್ಣು ರೇಟ್ ಕಡಿಮೆ ಆಗಲ್ಲ. ತುಂಬಾ ದುಬಾರಿ. ಹೌದು, ಮಳೆ ಒಂದ್ ತಕ್ಷಣ ಬಿದ್ದುಬಿಟ್ರೆ ಕಡಿಮೆ ಆಗ್ಬಿಡುತ್ತೆ. ಒಂದ್ ಕಡೆ ನೋಡಿದ್ರೆ ಮಳೆ ಇಲ್ಲ, ಬಿಸಿಲು ಬೇರೆ ಜಾಸ್ತಿ. ಆ ಕಡೆ ತುಂಬಾ ಎಸೆನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ರವಿಚಂದ್ರ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಏನೇನು ಹೇಳ್ತಾ ಇದ್ದಾರೆ ಜನತೆ, ಬನ್ನಿ ನೋಡ್ತಾ ಹೋಗೋಣ. ಏನು ಬೇಸಿಗೆ ಕಾಲ, ಪ್ರತಿಯೊಂದು ಹಣ್ಣು ತರಕಾರಿ ಎಲ್ಲ ರೇಟ್ ಜಾಸ್ತಿ ಆಗ್ತಿದೆ. ಹಾಗೆ ಗಗನಕ್ಕೇರಿದೆ ಅಂತಾನೆ ಹೇಳ್ಬೋದು ನಿಂಬೆಹಣ್ಣಿನ ರೇಟ್. ಇವಾಗ ನಾನು ಅವ್ರು ಮಾತಾಡ್ತೀನಿ. ಸರ್, ನಿಂಬೆಹಣ್ಣು ರೇಟ್ ಹೇಗಿದೆ ಸರ್? ಈಗ ಬಂದು ಒಂದು ನಿಂಬೆಹಣ್ಣು ರೇಟ್ ಬಂದು 7,000, 6,500, 5,500, 8,500, 8,500 ಇದೆ. ಬಟ್ ಗ್ರಾಹಕಿಗಳು ಗೊತ್ತಿರೋ ಗ್ರಾಹಕಿಗಳು ತೆಗಿತಾರೆ, ಅನುಭವ ಇಲ್ಲವರು ತಗೊಳ್ಳಲ್ಲ. ಚುಕ್ಕಾಪಟ್ಟೆ ಬೆಳೆ ಅಂತ ವಾಪಸ್ ಹೋಗ್ಬಿಡ್ತಾರೆ. ಸರ್, ಈಗ ಅಂದರೆ ಬೇಸಿಗೆ ಮುಗಿಯೋವರೆಗೂ ನಿಂಬೆಹಣ್ಣು ರೇಟ್ ಜಾಸ್ತಿ ಇರುತ್ತಾ ಅಥವಾ ಏನಾದರೂ ಕಡಿಮೆ ಆಗೋ ಸಾಧ್ಯತೆ ಇದೆಯಾ? ಇಲ್ಲ, ಇದು ಹೆಂಗಂದರೆ ಅಲ್ಲಿ ಆಂಧ್ರದಲ್ಲಿ ಮಳೆಗಾಲ ಇಲ್ಲ, ಹಾಗಾಗಿ ನಿಂಬೆಹಣ್ಣು ಬಂದು ಬೆಳೆ ರೇಟ್ ಜಾಸ್ತಿ ಆಗಿದೆ. ರೈತರುಗಳು ಅದಕ್ಕೆ ತಕ್ಕಾಗೆ ಇದು ಮಾಡ್ತಾವ್ರೆ. ಅವರು ಅಲ್ಲಿ ಕಳಿಸ್ತಾರೆ, ಇವರು ಇಲ್ಲಿ ರೈಟ್ ಮಾಡ್ತಾರೆ. ಬಟ್ ಏನಾಗಿದೆ ಅಂದರೆ ನಿಂಬೆಹಣ್ಣು ಇವಾಗ ತುಂಬ ಸಿಕ್ಕಾಪಟ್ಟೆ ಕಮ್ಮಿ ಬರ್ತಾ ಇದೆ, ಹಾಗಾಗಿ ನಿಂಬೆಹಣ್ಣು ರೇಟು ಜಾಸ್ತಿ ಆಗಿದೆ. ಸರ್, ಈಗ ಒಂದು ಕಡೆ ಮಳೆ ಆಗ್ತಿಲ್ಲ ಸರಿಯಾಗಿ, ರೇಟ್ ಕೂಡ ಜಾಸ್ತಿ ಆಗ್ತಿದೆ, ಬಿಸಿಲು ಕೂಡ ತುಂಬಾ ಜಾಸ್ತಿ ಆಗ್ತಿದೆ. ಇದರ ಮಧ್ಯೆ ಬೆಲೆ ಕೂಡ ಏರಿಕೆ ಒಂದೊಂದು ಆಗ್ತಿದೆ. ಇನ್ನೊಂದು ಕಡೆ ನೋಡಿದ್ರೆ ವಾರ್ ಶುರುವಾಗಿದೆ. ನನಗೆ ಹೇಳ್ತಾ ಇಲ್ವಾ, ಅಲ್ಲಿ ಮಳೆಗಾಲ ಇಲ್ಲ. ಮಳೆ ಇದ್ದರೆ ಹೆಂಗೋ ಕಮ್ಮಿ ಆಗ್ಬೋದು, ಮಳೆ ಇಲ್ಲ, ಹಾಗಾಗಿ ನಿಂಬೆಹಣ್ಣು ರೇಟ್ ಆಗಿದೆ. ಪ್ರತಿ ಗೊತ್ತಿರೋರು ನಿಂಬೆಹಣ್ಣು ತೊಗೊಂಡು ಹೋಗ್ತಾರೆ, ಕೆಲವರು ಗೊತ್ತಿಲ್ಲದವರು ಅಯ್ಯೋ ಇಷ್ಟು ಬೆಲೆನಾ ಅಂತ ವಾಪಸ್ ಹೊಂಟೋಗ್ತಾರೆ. ಬಟ್ ಅದರಿಂದ ನಮಗೇನು ವ್ಯಾಪಾರಕ್ಕೆ ಏನು ತೊಂದರೆ ಇಲ್ಲ, ದೇವರ ಆಶೀರ್ವಾದದಿಂದ ವ್ಯಾಪಾರ ಚೆನ್ನಾಗಿದೆ. ಗಂಗಾಧರ್. ಇದು ಅಂದರೆ ಇದಿಷ್ಟು ಏನೋ ನಿಂಬೆಹಣ್ಣು ರೇಟ್ ಗಗನಕ್ಕೇರಿದೆ ಅಂದರೆ ಕಾರಣ ಒಂದು ಕಡೆ ವಾರ್ ನಡೀತಾ ಇದೆ, ಇನ್ನೊಂದು ಕಡೆ ಸರಿಯಾಗಿ ಮಳೆ ಆಗ್ತಿಲ್ಲ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಪ್ರತಿ ವರ್ಷ ಕೂಡ ನಿಂಬೆಹಣ್ಣು ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಏನೋ ವ್ಯಾಪಾರಸ್ಥರು ಹೇಳಿದರು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ರವಿಚಂದ್ರ ಚೌಡ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿ, ಪ್ರತಿಯೊಬ್ಬರಿಗೂ ಕೈಗೆಟುಕುವಂತ ಒಂದು ತಂಪು ಪಾನೀಯಕ್ಕೆ ಅಥವಾ ಮನೆಗೆ ಹೋಗಿ ಬಳಸಬಹುದಾದಂಥ ಒಂದು ಪದಾರ್ಥ ಅಂತ ಇದ್ದಿದ್ರೆ ಅದು ನಿಂಬೆಹಣ್ಣು. ಅದರಲ್ಲೂ ಈ ಬೇಸಿಗೆಯ ಬಿಸಿಲಿನಲ್ಲಿ ನರಳುವಂಥವ್ರಿಗೆ. ಆದರೆ ನಿಂಬೆಹಣ್ಣಿನ ಬೆಲೆನೇ ಈಗ ಅತಿರೇಕಕ್ಕೆ ಹೋಗ್ತಾ ಇರುವಂಥದ್ದು, ಗಗನಕ್ಕೇರಿರುವಂಥದ್ದು. ಒಂದು ಮೂಟೆ ನಿಂಬೆಹಣ್ಣು ಅಂತ ಬಂದರೆ 7,000 ಬೆಲೆ ಏರಿಕೆ ಆಗಿದೆ. ಅದರಲ್ಲೂ ಇವಾಗ ಒಂದೊಳ್ಳೆ ನಿಂಬೆಹಣ್ಣು ಅಂತ ಅಂದರೆ ಒಂದು ನಿಂಬೆಹಣ್ಣನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ 20 ರೂಪಾಯಿ ಬೆಲೆ ಏರಿಕೆ ಆಗಿರುವಂಥದ್ದು. ಒಂದು ನಿಂಬೆಹಣ್ಣು ಅಂತ ಅಂದ ತಕ್ಷಣ 10ರಿಂದ 15 ಅಂತೂ ಫಿಕ್ಸ್ ಆಗಿದೆ ರೇಟು ಈ ಬಾರಿ. ಅದೇ ರೀತಿಯಾಗಿ ಬಿಸಿಲು ಯಾವ ರೀತಿ
ನರಳುವಂತೆ ಮಾಡ್ತಿದೆ ಜನರನ್ನ ಆಚೆ ಹೋಗೋರ್ಗೆ. ಈ ಬೆಲೆ ಏರಿಕೆಯ ಬಿಸಿ ಕೂಡ ಈ ಕಡೆ ತಟ್ತಾ ಇರುವಂಥದ್ದು ನಿಂಬೆಹಣ್ಣಿನ ಬೆಲೆ ಏರಿಕೆ. ಸಾಮಾನ್ಯ ಜನರಿಗೆ ಕೈಗೆಟಕುವಂತಹ ನಿಂಬೆಹಣ್ಣಿನ ಬೆಲೆ ಈಗ ಏರಿಕೆಯಾಗಿ ಒಂದು ರೀತಿಯಾಗಿ ತಲೆನೋವನ್ನು ತಂದಿರ್ತಿದೆ. ಈ ಕಡೆ ಗ್ರಾಹಕರಿಗೆ, ಒಂದ್ ಕಡೆ ಮಾರಾಟ ಮಾಡುವವರಿಗೆ ಯುದ್ಧ ನಡೀತಾ ಇದೆ. ಎಕ್ಸ್ಪೋರ್ಟ್ ಆಗೋಕ್ಕೂ ಆಗ್ತಾ ಇಲ್ಲ. ಎಕ್ಸ್ಪೋರ್ಟ್ ಮಾಡಿ ಅವ್ರು ಅದರಲ್ಲಿ ಈ ಸಮಯದಲ್ಲಿ ದುಡಿಯೋಕೆ ಒಂದು ರೀತಿಯಾಗಿ ಮಾರ್ಗ ಆಗಬೇಕಿತ್ತು. ಆದರೆ ಅದ್ಯಾವುದೂ ಕೂಡ ಆಗುವಂಥ ಸಾಧ್ಯತೆಗಳು ಇವಾಗಿಲ್ಲ. ಯುದ್ಧ ನಡೀತಾ ಇರುವಂತಹ ಕಾರಣಕ್ಕೆ, ಹಾರುವ ಜಲಸಂಧಿಯನ್ನ ಬಂದ್ ಮಾಡಿರುವಂತಹ ಕಾರಣಕ್ಕೆ ಇವ್ರೇನೇ ಮಾರಾಟ ಮಾಡ್ತೀವಿ ಅಂದ್ರೂ ಇಲ್ಲಿ ಸುತ್ತಮುತ್ತ ಮಾರಾಟವನ್ನ ಮಾಡ್ಕೋಬೇಕು ಅಥವಾ ಮಾರ್ಕೆಟ್ಗಳಿಗೆ ತಂದು ಹಾಕಬೇಕು. ಆದರೆ ಬೆಲೆ ಏರಿಕೆ ಅನ್ನುವಂಥದ್ದನ್ನ ನೋಡಿದಾಗ ಗ್ರಾಹಕರು ನಿಂಬೆಹಣ್ಣನ್ನ ಪರ್ಚೇಸ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈ ಬಿಸಿಲಲ್ಲಿ ಇಂತಹ ಪರಿಸ್ಥಿತಿ ಬಂದಿರುವಂಥದ್ದು.